ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಟಿ.ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಸಾಕಷ್ಟು ಜನ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಾಗಿ ತಯಾರಿ ನಡೆಸ್ತಾ ಇರ್ತೀರಿ ಹಾಗೂ ವಿದ್ಯಾರ್ಥಿಗಳು ತಮ್ಮ ಮಾರ್ಕ್ಸ್ಗಾಗಿ ಅಂದ್ರೆ ಹೆಚ್ಚೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತೀರಿ. ಇಬ್ಬರಿಗೂ ಕೂಡ ಹೆಲ್ಪ್ ಆಗುವಂತೆ ನಾನಿಲ್ಲಿ ವಾಸ್ತವ ಸಂಖ್ಯೆಗಳು ಅಂದ್ರೆ SSLC ವಿದ್ಯಾರ್ಥಿಗಳಿಗೆ ಹಾಗೂ ಪರೀಕ್ಷೆ 1ರಿಂದ 5 ಅಥವಾ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರು GPT ಅಥವಾ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಅವರಿಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತರಗತಿ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗೋಣ. ಇಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ 10th ಅಲ್ಲಿ ಇರ್ತಕ್ಕಂಥ ಮೊದಲನೇ ಪಾಠ, ಇದು ರಿಯಲ್ ನಂಬರ್ಸ್ ಅಂತಕ್ಕಂಥ ಒಂದು ಪಾಠ. ಈ ಪಾಠದಲ್ಲಿ ಮೇಲೆ ಬಂದಿರತಕ್ಕಂತಹ ಪ್ರಮುಖವಾದ ಪ್ರಶ್ನೆಗಳು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂದ್ರೆ LBA ಕ್ವಶನ್ಸ್ ಗಳನ್ನ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಪಾಠದಲ್ಲಿ ಮೈನ್ ಕಾನ್ಸಂಟ್ರೇಷನ್ ಆಗಿರುವಂತದ್ದು ಯಾವ್ದ್ರ ಮೇಲೆ ಅಂತ ನಾವು ನೋಡೋದಾದ್ರೆ ಪ್ರೈಮ್ ನಂಬರ್ಸ್ ಆಗಿರ್ಬೋದು, ಕಾಂಪೋಸಿಟ್ ನಂಬರ್ಸ್ ಆಗಿರ್ಬೋದು, ಮತ್ತೆ ಮೂಲ ಪ್ರಮೇಯ, ಸಂಖ್ಯೆಗಳಲ್ಲಿ ಮಾಸಹ ಮತ್ತು ಲಾಸಹ, ಸಂಖ್ಯೆಗಳ ಮತ್ತು ಮಾಸಹ ಲಾಸಹ ಅವುಗಳ ನಡುವಿನ ಸಂಬಂಧ ಹಾಗೂ ಅವಿಭಾಜ್ಯ ಸಂಖ್ಯೆಗಳ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳ ಒಂದು ಸಾಧನೆ. ಸೊ ಇಷ್ಟು ಒಂದು ಕಲಿಕಾಂಶಗಳಿಗೆ ಸಂಬಂಧಪಟ್ಟಂತ ಈ ಪಾಠ ಇದೆ. ಅದಕ್ಕೆ ನಾನಿಲ್ಲಿ ಕ್ವಶನ್ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇರ್ಯಾಷನಲ್ ನಂಬರ್ ಅಂದ್ರೆ ಈ ಸಂಖ್ಯೆ. ಸ್ನೇಹಿತರೆ, ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. √2 ಇದು ಈ ಸಂಖ್ಯೆಯು, ಈ √2 ಅಂತಕ್ಕಂಥ ಸಂಖ್ಯೆಯನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆ. ಯಾಕೆಂದ್ರೆ ಅದನ್ನ P/Q ರೂಪದಲ್ಲಿ ನಾವು ಬರೀಲಿಕ್ಕೆ ಆಗಲ್ಲ. ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. 5 - √3 ಇದು ಅಂತ ಕೇಳಿದರೆ ಅಲ್ಲಿ 5 ಓಕೆ, ಬಟ್ √3 ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ. ಹಾಗಾಗಿ ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಇನ್ನ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ, ಈ ರೂಟ್ ಇರ್ತಕ್ಕಂಥವು ಎಲ್ಲವೂ ಅಭಾಗಲಬ್ಧ ಸಂಖ್ಯೆಗಳು. ಇನ್ನ ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ, ಆದ್ರೆ 5 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಬರಿಬಹುದು. ಸರಿ, ಈ ಕೆಲವೊಂದು ಸಣ್ಣ ಸಣ್ಣ ಪ್ರಶ್ನೆಗಳೇ ನಮಗೆ ಪರೀಕ್ಷೆಯಲ್ಲಿ ಕೈ ಕೊಡ್ತವೆ. ಹಾಗಾಗಿ ಬಹಳಷ್ಟು ಕೇರ್ಫುಲ್ ಆಗಿ ನಾವು ಪರೀಕ್ಷೆಯಲ್ಲಿ ಬರಿಬೇಕಾಗುತ್ತೆ. ಇನ್ನು 4ನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. √9 ಅಂತಕ್ಕಂಥದ್ದು. √9 ಅದನ್ನ ನಾವು ಬಿಡಿಸಿದ್ರೆ 3√2 ಆ ರೂಟ್ಗೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಅದು ಅಭಾಗಲಬ್ಧ ಸಂಖ್ಯೆ ಅಲ್ಲ. ಇನ್ನ 5ನೇ ಪ್ರಶ್ನೆ, ಇವುಗಳಲ್ಲಿ ಭಾಗಲಬ್ಧ ಸಂಖ್ಯೆ. ಸೊ ಮತ್ತೆ ಅದೇ ತರದ ಪ್ರಶ್ನೆ ಬಂದಿದೆ. ಇವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಇವೆಲ್ಲವೂ ಕೂಡ ಅಭಾಗಲಬ್ಧ, ಇದು ಅಭಾಗಲಬ್ಧ, ಇದು ಕೂಡ ಅಭಾಗಲಬ್ಧ, ಆದ್ರೆ ಇದು ಭಾಗಲಬ್ಧ ಸಂಖ್ಯೆ. ಯಾಕೆಂದ್ರೆ √2 ಅಂತ ನಾವು ಬರೆದ್ರೆ ರೂಟ್ ಮತ್ತೆ ಸ್ಕ್ವೇರ್ 2 ಕ್ಯಾನ್ಸಲ್ ಆಗಿ 2 ಬರುತ್ತೆ. ಹಾಗಾಗಿ ಅದು ಭಾಗಲಬ್ಧ ಸಂಖ್ಯೆ. ಪೈ ಒಂದು ಅಭಾಗಲಬ್ಧ ಸಂಖ್ಯೆ, ನಾನು ಆಲ್ರೆಡಿ ಇಲ್ಲಿ ನಿಮ್ಗೆ ಅದನ್ನ ಹೇಳಿದೆ. ಇನ್ನ 7ನೇ ಪ್ರಶ್ನೆ ಇಲ್ಲಿ ನೋಡಬಹುದು. ಈ ಪ್ರಶ್ನೆ ಇದು 1 ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ 13 ನೀವು ಕಾಮನ್ ತಗೊಂಡ್ರೆ ಸೊ ಏನ್ ಉಳಿಯುತ್ತೆ? 7 × 11 + 1 ಅಂತ ಆಗುತ್ತೆ. 11 7 77 + 1 ಇಲ್ಲಿ 13 ಆಗೇ ಇರುತ್ತೆ. ಅಂದ್ರೆ 78 × 13 ಅಂತ ಆಗುತ್ತೆ. ಹೌದಲ್ವಾ? ಸೊ ಅಲ್ಲಿ ನಮಗೆ ಏನ್ ಕೇಳಿದಾರೆ ಅವರು? ಇದು ಒಂದು ಎಂಥ ಸಂಖ್ಯೆ ಅಂತ. ಸೊ 78 ಇಲ್ಲಿ ಗುಣಾಕಾರ 13 ಅಂತ ಇರೋದ್ರಿಂದ ಅದು ಒಂದು ಸಂಯುಕ್ತ ಸಂಖ್ಯೆ ಆಗುತ್ತೆ. ಎಂಥ ಸಂಖ್ಯೆ ಆಗುತ್ತೆ? ಸಂಯುಕ್ತ ಸಂಖ್ಯೆ ಆಗುತ್ತೆ. ನೆಕ್ಸ್ಟ್ 91ರ ಅವಿಭಾಜ್ಯ ಅಪವರ್ತಿಸುವಿಕೆ. 91ರ ನಾವು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರೆದಾಗ 13 ಮತ್ತೆ 7, 13 7 91. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ ನೀವು ನೋಡ್ಬೋದು. 1 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಷ್ಟು ಬರ್ತವೆ? 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಬರ್ತಾವೆ ನೋಡಿ. 2, ಓಕೆ, ಮೊದಲನೇದು 2 ಬರುತ್ತೆ, 3, 4 ಬರಲ್ಲ, 5, 6 ಬರಲ್ಲ, 7, ಇನ್ನ 8 ಬರೋದಿಲ್ಲ, 9 ಕೂಡ ಬರೋದಿಲ್ಲ, 10 ಕೂಡ ಬರೋದಿಲ್ಲ. ಅಂದ್ರೆ ಇವು 4 ಸಂಖ್ಯೆಗಳು ಬರ್ತವೆ. ಹಾಗಾಗಿ ಆಪ್ಷನ್ ಸಿ ನಲ್ಲಿ ಆ ಉತ್ತರ ಇದೆ. ಅಂದ್ರೆ 1ರಿಂದ 10ರವರೆಗಿನ ಪ್ರೈಮ್ ನಂಬರ್ಸ್ ಎಷ್ಟು ಅಂದ್ರೆ 4. ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ಈ ಸಂಖ್ಯೆಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಬಹುದು.
ಸೊ ಸಂಯುಕ್ತ ಸಂಖ್ಯೆಗಳನ್ನ ಯಾವ ಸಂಖ್ಯೆಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಬಹುದು ಅಂದ್ರೆ ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳ ಒಂದು ಗುಣಲಬ್ಧಗಳನ್ನಾಗಿ ನಾವು ಬರಿಬಹುದು. ಇಲ್ಲೆಲ್ಲ ಬರೆದಿದ್ದಾರೆ, ನೀವು ಬರಿತೀವಿ ಮುಂದೆ ಅದನ್ನ ನೋಡ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 11ನೇ ಪ್ರಶ್ನೆ, 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ಬರೆದಾಗ ಏನಾಗುತ್ತೆ ಅಂತ. ಸೊ ಇದನ್ನ ನಾವು ಆನ್ಸರ್ನ ನೋಡೋಕ್ಕಿಂತ ಮುಂಚೆ 120 ಒಂದು ರೀತಿ ಭಾಗಾಕಾರ ವಿಧಾನದಲ್ಲಿ ಕಂಡುಹಿಡಿಯಿರಿ. 2 2 6 12, ನೆಕ್ಸ್ಟ್ 2 3 6, ನೆಕ್ಸ್ಟ್ 2 15, ನೆಕ್ಸ್ಟ್ 5 3 15. ನೋಡಿ ಅಲ್ಲಿ 2 ಅನ್ನೋವು 2 ಇದಾವೆ, 2 ರ ಘಾತ 3 ಇದಾವೆ, 2 ರ ಘಾತ 3. ಓಕೆ, ನೆಕ್ಸ್ಟ್ ಇಂಟು 2 ರ ಘಾತ 3, ಮತ್ತೆ 3 ಒಂದಿದೆ, 5 ಕೂಡ ಒಂದಿದೆ. ಸೊ ಹಾಗಾಗಿ ಆ ಉತ್ತರ ಯಾವ್ದು ಬರುತ್ತೆ? ಆಪ್ಷನ್ ಸಿ ನಲ್ಲಿ ಆ ಒಂದು ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ನಾವೇನ್ ಮಾಡಬೇಕು? ಆನ್ಸರ್ಸ್ ಅನ್ನ ಕಂಡುಹಿಡಿಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ 30 ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ನೀವು 30 ಅದೇ ತರ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ 30 ಅವಿಭಾಜ್ಯ ಅಪವರ್ತನಗಳು. ಸೊ ನೋಡ್ಬೋದು ನೀವು 2 3 ಮತ್ತೆ 5 ಅಂದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 2 ಮತ್ತು 3ರ ಲಾಸಹ, 2 ಮತ್ತು 3 ಕೋ ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಅವುಗಳನ್ನ ಗುಣಿಸಿ 2 3 6 ಉತ್ತರ ಬರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ ನೀವು ನೋಡ್ಬೋದು, 3 ಮತ್ತು 5ರ ಮಾಸಾಹ. 3 ಮತ್ತು 5ಕ್ಕೆ ಯಾವುದೇ ಸಂಖ್ಯೆಗಳು ಕಾಮನ್ ಇಲ್ಲ, ಹಾಗಾಗಿ ನಾವು ಅದಕ್ಕೆ 1 ಅಂತಕ್ಕಂಥದ್ದು ಕಾಮನ್, ಹಾಗಾಗಿ 1ಅನ್ನ ನಾವು ಮಾಸಾಹ ಅಂತ ಹೇಳ್ಬೋದು. ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಾಸಾಹ ಏನಾಗಿರುತ್ತೆ ಅಂತ ಕೇಳಿದರೆ ಇದು ನಿಮ್ಗೆ ಆಲ್ರೆಡಿ ಗೊತ್ತು, 1 ಆಗಿರುತ್ತೆ. ಅಂದ್ರೆ ಎರಡಕ್ಕೂ ಕೂಡ ಕಾಮನ್ ಫ್ಯಾಕ್ಟರ್ಸ್ ಇರಲ್ಲ, ಹಾಗಾಗಿ 1. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಏನಾಗಿರುತ್ತೆ ಅಂತ ಕೇಳಿದರೆ ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಯಾವಾಗಲೂ ಕೂಡ 1 ಆಗಿರುತ್ತೆ. ಓಕೆ, ಸೊ 1 ಅಂತ ನಾವು ಹೇಳ್ಬೋದು. ಅದೇ ರೀತಿ ಮುಂದಿನ ಪ್ರಶ್ನೆ, ಎ ಮತ್ತು ಬಿಗಳು ಎರಡೂ ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ಅವುಗಳ ಮಾಸಾಹ ಏನಾಗಿರುತ್ತೆ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಗುಣಿಸ್ತೀವಲ್ವ, ಸೊ ಎ ಇಂಟು ಬಿ ಆಗಿರುತ್ತೆ. ಓಕೆ, ಇಷ್ಟೇ, ತುಂಬಾ ಸುಲಭವಾಗಿ ನೀವು ಆನ್ಸರ್ ಅನ್ನ ಮಾಡಬಹುದು. ಬಹಳ ಈಸಿಯಾಗಿ ಕಂಟೆಂಟ್ ಅರ್ಥ ಆಗಿದ್ರೆ ನಿಮಗೆ ಈ ಕ್ವಶನ್ಸ್ ಈಸಿಯಾಗಿ ತಿಳ್ಕೊಳ್ಬಹುದು. ನೆಕ್ಸ್ಟ್ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮಾಸಾಹ ಅಂತ ಕೇಳಿದ್ದಾರೆ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು? ಮೊದಲು ಅದನ್ನ ನೀವು ಬರ್ಕೋಬೇಕು. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 4. ಓಕೆ, ನೆಕ್ಸ್ಟ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಇವೆರಡರ ಮಾಸಾಹ ಕೇಳಿದ್ದಾರೆ. ಇವುಗಳನ್ನ ನೀವೇನ್ ಮಾಡ್ಬೋದು? ಮಾಸಾಹ ಮಾಡಿ 2 2 4 ಉತ್ತರ ಹೋಯ್ತು. ಅಂದ್ರೆ ನಿಮಗೆ 2 ಅಷ್ಟೇ ಉಳಿಯುತ್ತೆ. ಸೊ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ನಲ್ಲಿ, ಅದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ ಮಾಸಾಹ ಇಂಟು ಲಾಸಾಹ ಇದಕ್ಕೆ ಸಮನಾದದ್ದು ಯಾವುದು? ಅವುಗಳ ಮಾಸಾಹ ಮತ್ತು ಲಾಸಾಹಕ್ಕೆ ಸಮನಾಗಿರ್ತಕ್ಕಂಥದ್ದು ಅವುಗಳ ಗುಣಲಬ್ಧ. ಸೊ ಆ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ದೆ ಅದಕ್ಕೆ ಸಮವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಎ ಇಂಟು ಬಿ ಎಲ್ಲಿದೆ ನೋಡಿ, ಆಪ್ಷನ್ ಸಿ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಎ ಇಂಟು ಬಿ. ನೆಕ್ಸ್ಟ್ 12, 15ರ ಮಾಸಾಹ 3 ಆಗಾದರೆ 12 ಮತ್ತು 15ರ ಲಾಸಾಹ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನಾವು ಆ ರಿಲೇಷನ್ ಅನ್ನ ಬಳಸಿ ಕೂಡ ಮಾಡ್ಬೋದು ಅಥವಾ ಹಾಗೇನೆ ಮಾಡ್ಬೋದು. ಸೊ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದ್ರೆ 60 ಆಗುತ್ತೆ. ಸೊ ನೀವು ಇದನ್ನ ರಿಲೇಷನ್ ನಿಂದ ಕೂಡ ಬರಿಬಹುದು. ಹೇಗೆ? ಅವುಗಳ ಗುಣಲಬ್ಧ 12 ಇಂಟು 15 ಇಸ್ ಈಕ್ವಲ್ ಟು ಅವುಗಳ ಮಾಸಾಹ ಮತ್ತು ಲಾಸಾಹಕ್ಕೆ ಸಮನಾಗಿರುತ್ತೆ. ಅವುಗಳ ಮಾಸಾಹ ಅವರೇ ಕೊಟ್ಟಿದ್ರು 3 ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಲಾಸಾಹವನ್ನ ನಾವು ಕಂಡುಹಿಡಿತಾ ಇದ್ದೀವಿ. LCM ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ ಮಾಡಿದ್ರೆ 3 1 3 5 15 12 5 60 ಅಂತ ಬರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಕಂಡುಹಿಡಿದ್ರು ಕೂಡ 60 ಉತ್ತರ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ, 5 ರ ಘಾತ 2 ಇಂಟು 2, 5 ರ ಘಾತ 5 ಟು ದಿ ಪವರ್ ಆಫ್ 2 ಇಂಟು 2 ಮತ್ತು 5 ಟು ದಿ ಪವರ್ ಆಫ್ 5 ಇಂಟು 5 ಇವುಗಳ ಮಾಸಾಹ. ಕಾಮನ್ ಇರೋದನ್ನು ತಗೊಂಡ್ರೆ ಅದೇ ಮಾಸಾಹ ಆಗಿರುತ್ತೆ. 5 ಇದರ 2ರಲ್ಲಿ ಒಂದಿದೆ ತಗೊಳ್ಳಿ. ಇನ್ನ
2 ಅಂತಕ್ಕಂಥದ್ದು ಇವೆರಡರಲ್ಲಿ ಕಾಮನ್ ಒಂದಿದೆ. ಸೊ ಇವೆರಡನ್ನು ಕಾಮನ್ ತಗಂದ್ರೆ ನಾವು 5 ಇಂಟು 2 ಅಥವಾ 2 ಇಂಟು 5. ಸೊ ಆಪ್ಷನ್ ಎ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಬಂದು 2 ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಅನ್ನು ಎ ಮತ್ತೆ ಬಿ ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್, ಬಿ ವ್ಯಾಲ್ಯೂ ಎಕ್ಸ್ ವೈ ಕ್ಯೂಬ್ ಎಂದು ವ್ಯಕ್ತಪಡಿಸಲಾಗಿದೆ. ಇಲ್ಲಿ ಎಕ್ಸ್ ಮತ್ತು ವೈಗಳು ಅವಿಭಾಜ್ಯ ಸಂಖ್ಯೆಗಳಾದರೆ ಎ ಬಿ ಯ ಮಾಸಾಹವು ಅಂತ ಕೇಳಿದ್ದಾರೆ. ಇವುಗಳ ಮಾಸಾಹ ಕೇಳಿದ್ದಾರೆ. ಮಾಸಾಹ ಅಂದ್ರೆ ಕಾಮನ್ ಇರೋ ತಗೊಳ್ಳಿ. ಎಕ್ಸ್ ಕಾಮನ್ ಇದೆ ಮೊದಲನೇದು, ಆಮೇಲೆ ಇಂಟು ಮತ್ತೇನ್ ಕಾಮನ್ ಇದೆ, ಒಂದು ಎಕ್ಸ್ ಇದೆ, ವೈ ಸ್ಕ್ವೇರ್ ಇದೆ, ಅಲ್ಲಿ ವೈ ಕ್ಯೂಬ್ ಇದೆ, ಅಂದ್ರೆ ವೈ ಸ್ಕ್ವೇರ್ ತಗೊಳ್ಳಿ, ಅಂದ್ರೆ ಎಕ್ಸ್ ಇಂಟು ವೈ ಸ್ಕ್ವೇರ್. ಆಪ್ಷನ್ ಬಿ ನಲ್ಲಿ ಈ ಒಂದು ಉತ್ತರವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಎ ಮತ್ತು 18ರ ಲಾಸಾಹವು 36 ಹಾಗೂ ಎ ಮತ್ತು 18ರ ಮಾಸಾಹವು 2 ಆದರೆ ಏನ ಬೆಲೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಎ ಮತ್ತು 18ರ ಲಾಸಾಹ ಕೊಟ್ಟಿದ್ದಾರೆ, ಮಾಸಾಹ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕು, ಏನ ಬೆಲೆಯನ್ನ ಕಂಡುಹಿಡಿಬೇಕು. ಓಕೆ, ಮೊದಲು ಮಾಸಾಹ ತಗೊಳ್ಳಿ. ಮಾಸಾಹ ಎಷ್ಟು ಕೊಟ್ಟಿದ್ದಾರೆ, 2. ಲಾಸಾಹ ಎಷ್ಟು ಕೊಟ್ಟಿದ್ದಾರೆ, 18 ಇಸ್ ಈಕ್ವಲ್ ಟು ಒಂದು ಸಂಖ್ಯೆ 18, ಇನ್ನೊಂದು ಸಂಖ್ಯೆ ಏನಾಗಿದೆ ಎ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಇದನ್ನ 18 ಮಾಡಿ, 18 ಕ್ಯಾನ್ಸಲ್ ಆದ್ರೆ ಉಳಿದಿದ್ದು 2. ಸೊ ಆಯ್ಕೆ 2 ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ಮಾಲ್ ಕರೆಕ್ಷನ್, ಇಲ್ಲಿ ಅವುಗಳ ಮಾಸಾಹ ಎಷ್ಟು ಕೊಟ್ಟಿದ್ದಾರೆ, ಮೊದಲು ಆ ಸೂತ್ರವನ್ನು ಬರ್ಕೊಳ್ಳಿ. ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎ ಇಂಟು 18 ಆಗಿರುತ್ತೆ ಅಲ್ವಾ. ಸೊ ಎರಡು ಸಂಖ್ಯೆಗಳ